ಅಯ್ಯೋ ಹೌದು ತಡಿವಾ ಬಂದೆ ಕತ್ಲಾಗತ್ತನ ಇವ ಆಗ್ಲಿ ಟೈಮ್ ಏಟಾತ ಏನು ಅಯ್ಯವ್ವ ಬಂತೇಳಿ ನಾನು ಬಂದೆ ಯಾಕ್ರೆ ಬಿಡಾಡ್ಯಾರ ನಿಮ್ಮಿಬ್ರಿಗೆ ಹೋದ್ರೆ ಬರಂಗಿಲ್ಲ ಅಂತತನ ಅದ ಏನ ಬೇ ಅದ್ಯಾಕ್ ಬರಂಗಿಲ್ಲ ಅಂತತಿ ಅದು ಬರೋ ಟೈಮಿಗೆ ಬರತೈತೆ ಕತ್ಲಾಗಿಂದ ಹೋಗಾಕೇನ ಸನೇದಾರೆ ಇವ ತಾಯಿ ಅಗಸಿಗೆ ಹೋಗ್ಬೇಕು ಅಗಸಿ ಕೆರಿ ವಂಡಿ ಅಂತೇಳಿ ಅದಕ್ಕೆ ಒಬ್ಬೊಬ್ರ ಹೆಣ್ಮಕ್ಳು ಹೋಗು ಮಾತನ ಅದಕ್ಕೆ ನಾನು ಪಾತಿ ಈಕಿ ಪಾರಕ್ನ ಮುಂದೆ ಹೋಗಿನ್ ಬರ್ತಾಳ ಹೊಳ್ಳಿ ಈಕಿ ಶಾಂತಕ್ಕ ಹೊಸರು ಕೂಡ ಹೋಗ್ತೀವಿ ಅಯ್ಯಯ್ಯ ಅಲ್ಲ ಕತ್ಲಾಗ ಬಂತು ಕತ್ಲಾಗಿನ ಹೆಣ್ಮಕ್ಳೇನ ಹೋಗಕ್ಕಾಕತ್ತನ ಅಗಸಿಗೆ ಈಗ 3 ಸಂಜಿಲೆ ಹೋಗಿ ಬಂದ್ವಿ ಅಂದ್ರೆ ಬೆಳಗ್ಗೆ ನಸಕ್ನಾಗ ಒಮ್ಮೆ ಹೋಗಿರ್ತೀವಿ ಮುಗಿತವ ಕೆಲಸದವಲ್ಲೇ ಕೆಲಸದವ ಕಿವಿಲೆ ಅತ್ತೀರ ಎಲ್ಲ ಹಳೆ ಅರ್ಬಿ ಹುಡುಕಿ ಕೊಟ್ಟನಲ್ರಿ ಗಂಟು ಕಟ್ಟಿ ಮತ್ತೇನ್ ಕೆಲಸದವ ತಗೋರಿ ಒಂದಿಷ್ಟು ನೀವು ಹೊಲಸ್ಕೋರಿ ಇದು ಮಾತಾಡ್ರಿ ನಾ ಬರ್ತೇನೆ ಇನ್ನು ಎಲ್ಲೆಲ್ಲದ ನೋಡಿ ಹಳೆವ ಹುಡುಕ ಯವ್ವ ಶಾಂತಕ್ಕ ನಾ ಒತ್ತರ ಕಟ್ಟ ಹೋಗ್ಬೇಕು ಅತ್ಯಾರ ಪಾಪ ಗಿರ್ಜಿಗೆ ಒತ್ತರ ಬಂತಂತ ನಾ ಹೋಗ್ಬರ್ತೇನೆ ತೋರಿ ಇಲ್ಲ ನನಗೊಂದು ಚಾ ಮಾಡಿಕೊಟ್ಟು ಹೋಗು ಅಯ್ಯಯ್ಯಮ್ಮ ಸಾಲ್ಗಾರ ನಿಂತ್ರು ಏನ ಹೇಲ್ಗಾರ ನಿಲ್ಲಂಗಿಲ್ಲ ಅಂತ ಸುಮ್ಕಿರ ನೀನು ಆಕ್ಸಿಗೆ ಹೋಗ್ಬೇಕು ಯಾಕ ಹೋಗಿ ಬಂದಿಂದ ನಿನಗೆ ಚಾ ಕೊಟ್ರೆ ಕುಡಿಯಂಗಿಲ್ಲ ಅಂತೇನ ಏನ್ ಆಕೇನ ಅದ್ರಾಗ ಕೈಯಾಗ ಕೈ ತೊಳ್ಕೊಂಡ್ ಬಂದಿರ್ತಾಳೆ ಹಂಗ ಕೊಟ್ಟಿರ್ತಾಳೆ ನಿಂಗ ಏನಾಗದನ್ ಸುಮ್ಮನೆ ಬೇ ಹೊತ್ತಕತಿ ಬರೋದಿಲ್ಲ ಹೋಗ್ರಿ ಆಕಿ ಬರೋದಿಲ್ಲ ನೀವ್ ಒಟ್ಟ ಹೋಗ್ರಿ ಅರೆ ಕ್ಯಾಜಿ ಅರೇ ಬುಡ್ಡಿ ಅರೆ ಅಮ್ಮ ಕಳಿಸಿ ಪಾಪ ಅವ್ರದುಗೆ ಅರೆ ಅವ್ರದುಗೆ ಆಮೇಲೆ ಒಬ್ರೆ ಹೋಗಕ್ಕೆ ಕತ್ಲಿಗೆ ಆಗೋದಿಲ್ಲ ಆಮೇಲೆ ಕತ್ಲಿಗೆ ಆದ್ಮೇಲೆ ಅವ್ರದುಗೆ ಬ್ಯಾಸರಾಗಿ ಆಗ್ತದೆ ಅರೆ ಅಲ್ಲಿ ಹೋಗೋದು ಹುಳ ಉಪ್ಪಿಗೆ ಇರ್ತದೆ ಸಾಂಪಿಗೆ ಬರ್ತದೆ ಅರೆ ಜೊತೆಲಿ ಮಾತಾಡ್ಕೊಂಡು ಹೋಗ್ಬಿಟ್ರೆ ಅರೆ ಮಾತಾಡ್ಕೊಂಡು ಹವಾದು ಸೇರಿ ಗಾಳಿಗೆ ಕುತ್ಕೊಂಡ್ಬಿಟ್ಟಿ ಮಾತಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟು ಚಂದಾಗಿ ಇರ್ತದೆ ನಿಂದು ಏನು ಗೊತ್ತು ನಾನು ಅದಕ್ಕೆ ಕಳ್ಸಕತ್ತಿಲ್ಲ ಅಕ್ಕಿನ ನನ್ನ ಸಸಿ ತಲೆಯಾಗ ಇಲ್ಲ ಬರ ಚಾಡ ಹೇಳೋದು ತುಂಬ್ತಿರನ ಹಂಗಂತ ಹಿಂಗಂತ ಲೋಳೆ ಅಂತ ಲೊಟ್ಟೆ ಅಂತೇಳಿ ಅಲ್ಲಿ ಹೋಗಿ ನೀವು ಅದಟ ಮುಗಿಸಿ ಬರ್ತೀರನ ಖಾಲಿ ಪೀಲಿ ಎತ್ತಬೇಕತ್ತ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಏನು ಅವಶ್ಯಕತೆ ಇಲ್ಲ ನಾ ಕಳ್ಸೋದಿಲ್ಲ ಅಯ್ಯಯ್ಯ ಏನ್ ನಿನ್ ಸಸಿ ಸಣ್ಣ ಕೂಸು ಪಾಪ ನಾವು ಕೈ ಹಿಡಿದು ತಿಚ್ಚಿದ್ರ ತಿಚ್ಚದ್ ನೋಡು ಸುಮ್ನಿರ್ಬೇ ಎದಕ್ ಮಾತಾಡ್ತಿ ಏನ ಕೊಡಕತ್ತಿಯಲ್ಲ ಹೊಲ್ಯಾಕ್ ಕೊಡು ಸುಮ್ಕ ನಿಮ್ಮ ಮಾತು ಆಮ್ಯಾಗ ಇಟ್ಕೋರಿ ಕೌದಿದ ಏಟ ಏನು ಬಗೆಹರಿಸ್ರಿ ನಾ ಹೋಗ್ತೀನಿ ನೋಡುವ ಈಗ ಇಷ್ಟು ಅರ್ಬಿ ಕೊಡಕತ್ತೇವಿ ಏನ ಈಗ ಇದು ಇವೆಲ್ಲ ಈಗ ಒಂದು 4-5 ವರ್ಷದ ಹಿಂದೆ ಹೊಲ್ಸಿದ್ ಕೌದಿ ಏನ ಚಲೋ ಬಂದಾವು ಇಲ್ಲೊಂದು ಒಣಾಕೇನೆಲ್ಲ ಇದು ಹೊಸಾದಿದೆ ಈಗ 10 ತಿಂಗಳು ಹೊಲ್ಸಿದ್ದೆ ಇವಿಷ್ಟು ಅರಿವಿ ಅದಾವು ಏನ ಇವನು ಅಷ್ಟೇ ಚಂದಾಗಿ ಅಂದ್ರೆ ಅಗ್ದಿ ಚಂದಾಗಿ ಕೌದಿ ಹೊಲದ್ ಕೊಡ್ಬೇಕು ನೀ ಈ ಕೌದಿಗೆ ಏಟ್ ಬೇ ಇಲ್ಲಿ ಒಣಾಕಿ ಅಲ್ಲ ಇದಕ್ಕ 20 ರೂಪಾಯಿನ ಕೊಟ್ಟಿತ್ರಿ 20 ರೂಪಾಯಿ ಕಿಮ್ಮತ್ತಾಗಿತ್ತನ ಈಗ ಮಳಕ್ಕೆ ಏಟ್ ಕೊಡ್ಬೇಕು ಹೇಳ 1 ಮೊಳಕ್ಕೆ 10 ರೂಪಾಯಿ ಐತೆ ನೋಡುವ ಈಗ 4 ಮೊಳ ಹೊಲಿಬೇಕು ಇನ್ನು ಎಟ್ಟು ಮೊಳದ್ದು ಬೇಕು ನಿನ್ನ ಕೌದಿ 4 ಮೊಳ ಸಾಕು ಹೆಚ್ಚಿಗೆ ಬೇಡ ಈಗ ಹೊಲಿದು ಹೆಂಗೆ ಹೊಲಿತಿ ಹೇಳು 40 ರೂಪಾಯಿ ಆಕತ್ ನೋಡ್ಬೆ ಅಲ್ಲ ಇವೆಲ್ಲ ಕೌದಿ ನೀನ ಹೊಲದ್ ಕೊಟ್ಟಿದ್ವು 5 ರೂಪಾಯಿ ಒಂದು 10 ರೂಪಾಯಿ 20 ರೂಪಾಯಿದಾಗ ಹೊಲ್ದು ಕೊಟ್ಟು ಈಗ 40 ಅಂತ ಹೇಳಿ ಒಮ್ಮಿಂದ ಹೊಮ್ಮಕ್ಕ ಎಷ್ಟು ವರ್ಷ ಆತ ಅವ್ನು ಹೊಲ್ದು ಕೊಟ್ಟು ನಾನು ಈಗ ಹೇಳ್ತೀನಿ ಇಲ್ಲ 40 ರೂಪಾಯಿ ನೋಡುವ ಅದಕ್ಕೆ ಕಡಿಮೆ ಆದ್ರೆ ಆಗುದಿಲ್ಲ ಅದು ಅಲ್ದ ಯವ್ವ ಕುತ್ಕೊಂಡು ಹೊಲ್ಯಾಕ ನಡ ಅನ್ನೋದು ಹೊಕ್ಕತಿ ಒಂದು 3-4 ದಿನ ಬೇಕು ಹೊಲ್ಯಾಕ ಗೊತ್ತನ ಹೆಚ್ಚು ಕಮ್ಮಿ ಒಂದು 5 ದಿನಾನ ಬೇಕು ಒಂದು ಟೇಲರ್ ತೊಗೊಂಬರ್ಲಿ ಶಾಂತವ್ವ ಇಲ್ಲ ನನ್ನ ಕಡೆನ ಐತಿ ನೋಡಿ ಹಿಡಿ ಶಾಂತಕ್ಕ ಬರ್ತೀವಲ್ಲ ಯವ್ವ ನಮಗೂ ಒಂದು ಸ್ವಲ್ಪ ಮನೆಗೆ ಹೊಳೆ ಬಂದಿನ ಕೆಲಸ ಅದಾವ ಅತ್ತಿಯಾರ ನೀವು ಮಾಡ್ಕೊರಿ ನಾ ಬರ್ತೇನಂತ ಹೊಳ್ಳಿ ಚಾ ಮಾಡು ಒಟ್ಟೆ ಅತ್ತಿಯಾರ ಕಟಿ ಕಲಿಗೆ ಒಲಿ ಮುಂದೆ ಈ ಕಟ್ಟಿಗೆ ಒಡೆದು ಮಾಡ್ಬೇಕು ನಾ ಇಚ್ಛಾ ಅದಕ್ಕೆ ಹೊಳೆ ಬರ್ತೇನೆ ಬರ್ತೀನಿ ದೌಡ್ ಬರ್ತೇನೆ ತಡ್ರಿ ನಡ್ರಿ ಗಿರ್ಜಿ ಮುಂದೆ ಬಂದೆ ನೋಡುವ ಹಿಂಗೆ ಮಾಡ್ತಾವು ಸೊಸಿ ಮಣ್ಣಾಲಿ ಮಾತು ಕೇಳಂಗಿಲ್ಲ ಇವು ಯವ್ವ ಇನ್ನು ನಿನ್ನ ಸೊಸಿ ಬರಾಬರಿ ಅದಾಳ ಮಾತು ಕೇಳ್ತಾಳ ನನ್ನ ಸೊಸಿ ಅದಾಳಲ್ಲ 7 ಹಾಕನಾಕದಾಳ ಏನು ಮಾಡ್ಬೇಕು ನೆಟ್ಟು ರೊಟ್ಟಿ ಕೊಡೋದಿಲ್ಲ ನಾ ದುಡ್ದು ನಾ ತಿನ್ನು ಬಾಳೆ ಆಗೈತಿ ಈಗ ನೋಡು ಕೌದಿ ಹೊಲಿತೇನಿ ಏನು ಇಂಥವು ಅಡಿಕೆ ಎಲಿ ಚೀಲ ಆಮೇಲೆ ಕುಂಚಿಗೆ ಇಂಥವೆಲ್ಲ ಮಾಡಿ ಏಟ ರೊಕ್ಕ ಇಟ್ಕೊಂಡಿರ್ತೇನೆ ಅಷ್ಟೇ ಯವ್ವ ಬಾ ಕುಂದಿರ್ಸಿ ಮಸ್ತ್ ಮಾಡಿ ಹಾಕ್ತಾಳ ಎದಕ್ಕೆ ಮಾತಾಡ್ತಿ ಆ ಸೊಸಿಗೆ ನನ್ನ ಸೊಸಿ ಅದಾಳ ಭಾಳ ಬಿಡಾಡಿ ಅದಾಳ ಅಯ್ಯ ನಿನಗೆ ಗೊತ್ತಿಲ್ಲ ಬಂದರ್ ಮುಂದೆ ಒಳಗಡಿಕಿದ್ದಂಗೆ ಇರ್ತಾಳ ಮನೆ ಒಳಗೆ ಕಳ್ಳಕಂತ್ರಿ ಆಟ ಆಡ್ತಾಳ ನೀನು ಎಂಥ ಕೆಲಸ ಮಾಡ್ಯಾಳ ಗೊತ್ತಾನ ಈಕಿನ ನೀನೇ ಇದಕ್ಕಿದ್ದಂಗ ಸೀರಿನ ತವ್ರ ಮನೆಯಿಂದ ಒಂದು ಸೀರೆ ತಂದಾಳ ಸುಡಗಾಡ ಮಾಸಡಿದು ಕಮ್ಮಗಿತ್ತದ ಸೀರೆ ಆ ಸೀರೆ ನೀನು ಮಾಡ್ಯಾಳ ಒಂದು ಬಸ್ಕಿಟ್ನಾಗ ಹಾಕಿ ಗಿಡದ ಬುಡದಾಗಿಟ್ಟು ಅಯ್ಯಯ್ಯೋ ನನ್ನ ಸೀರೆ ಕಳೀತು ಅಯ್ಯಯ್ಯೋ ನಿಮ್ಮ ಅವ್ವ ಕದ್ದಾಳ ಅಂತೇಳಿ ನನ್ನ ಮಗನ ಎತ್ತು ಕಟ್ಟಿದ್ದಿಲ್ಲ ನನ್ನ ಕೂಟ ಗೊತ್ತೈತಿನ ಯವ್ವ ಜಗಳ ಅಂದ್ರೆ ಜಗಳ ಎಲ್ಲ ಈ ಕಡೆಯಲ್ಲಿ ಆಗೋ ಮಟ ಅಂದ್ರೆ ರಗಡಾತ್ ನನಗಂತರೂ ಜೀವ ಬಾಯಿಗೆ ಬಂತು ಗೊತ್ತನು ಯವ್ವ ನಿನಗೇನು ಗೊತ್ತೈತಿ ಕಡೆಗೆ ಸಿಗ್ತದ ಸೀರೆ ಅಯ್ಯೋ ತೀರ ನನಗೆ ಗೊತ್ತೇ ಇಲ್ರಿ ಅಂತೇಳಿ ಮಳ್ಳಿ ಮಾಡ್ದಂಗೆ ಮಾಡ್ತಾಳೆ ಮಳ್ಳಿ ಹೌದಾ ನೋಡುವ ಆಕೆ ನೋಡಿದ್ರೆ ಹಂಗೆ ಅನ್ಸಂಗಿಲ್ಲ ನೋಡು ಹಂಗ ಅನಸಂಗಲ್ ಕರೆ ಆದ್ರೆ ಹಂಗಲ್ಲ ಅದಕ್ಕೆ ಜಾಸ್ತಿ ಅದಾಳ ಗೊತ್ತೈತೇನ ಅರೇ ಶಾಂತಂದ್ವಕ್ಕ ನಿಮ್ದು ಅತ್ತೆದು ಇದಾರೆ ಅಲ್ಲ ಬಹುತ್ ಖತರ್ನಾಕ್ ಕಿರಿಕಿರಿಗೆ ಇದಾರೆ ಯಾರಿ ಹೆಂಗೆ ತಡ್ಕೊಂಡಿದ್ದೀರಾ ನಿಮ್ದುಗೆ ಹೆಂಗ್ ತಡ್ಕೊಂಡಿರ ಅಂದ್ರೆ ಏನು ಹೇಳವ ಅತ್ತಿಗಳು ಇದ್ದಿದ್ರೆ ನೀವು ತಡ್ಕೊಂಡಿರ್ತಿದ್ರಿ ಅತ್ತಿಗಳಿಲ್ಲ ಅದಕ್ಕೆ ತಡ್ಕೊಂಡಿಲ್ಲ ಅದೇ ಶಾಂತಕ್ಕ ನಮಗ್ ಸಿಕ್ಕಿರೋ ಸೌಭಾಗ್ಯ ನಿನಗೆ ಯಾವಾಗ ಸಿಗುದು ಯಾವಾಗ ಹೋಗ್ಲಿ ಬಿಡ ಇವತ್ತಾಗ ತಗದ್ನೆ ಏನು ಇದು ಮಾಡೋದು ನನಗೊಮ್ಮೊಮ್ಮೆ ತಲೆ ಕೆಟ್ಟು ದಿನ ಸಾಯರಿ ಗಳಾರ ಯಾರು ಅಂತೇಳಿ ಏನು ಮಾತಾಡಿದ್ರು ತಲೆ ಕೆಡ್ಸ್ಕೊಳ್ಳೋದಂಗೆ ಕುಂತು ಬಿಡ್ತೇನೆ ಲೇ ಒಮ್ಮೊಮ್ಮೆ ನಾನು ಹಂಗಾಗಿ ಸುಮ್ಮನೆ ಆಗ್ಬಿಡ್ತಾರ ಅವರು ಅಲ್ಲ ನಿಂಗೆ ಅನಿಸ್ತತಿ ಮೊನ್ನೆ
ಸೀರೆ ಗಿಡ ಬಿಡ್ದಾಗ ಹೆಂಗ್ ಬಂತ ಅಂತೇಳಿ ಯೋಚನೆ ಮಾಡಿದಿ? ಯೋಚನೆ ಮಾಡಕ್ಕೇನೈತಿ, ಗೊತ್ತು ಆತು. ಸೀರೆನ ನಮ್ಮ ಅತ್ತಿ ಅದನ್ನ ಮಗಳಿಗೆ ಕೊಡ್ಬೇಕನ್ನೋ ಆಸೆಲೆ ಏನಾರ ಅದನ್ನ ಒಂದು ಬಸ್ಕೆಟ್ನಾಗ ಹಾಕಿ ಮಡಚಿ ಮಗಳಿಗೆ ಕೊಟ್ಟಿರ್ಬೇಕು. ಆದ್ರೆ ಅದು ಯಾಕೆ ವಾಪಸ್ ಗಿಡದ ಬಿಡ್ದ ಬಂತ ಗೊತ್ತಿಲ್ಲ. ಮಗಳಿಗೆ ಕೊಟ್ರೆ ಮಗಳು ತಗೊಂಡು ಹೋಗಿರ್ತಿದ್ಲು. ಏನನ್ವ ಒಂದು ಲೆಕ್ಕ ಕರ್ದಿಲ್ಲ, ನಮಗೆ ವಿಚಾರನ ಗೊತ್ತಿಲ್ಲ. ಯವ್ವ ಬಿಸಿ ರೊಟ್ಟಿ ಮಾಡಿದ್ನಿ, ತಿನ್ನಬೇಕನ್ನೋ ಮಟ್ಟ ಅಂದ್ರೆ ಜೋರು ಬಂದ್ಬಿಡ್ತು ನೋಡು. ಮತ್ತೆ ಎಲ್ಲಾರು ಕೂಡ ಹೋಗಿ ಬಂದ್ರೆ ಕತ್ಲದಾಗ ಒಬ್ಬಕ್ಕೆ ಬರಕ್ಕೆ ಹೆದರ್ಕ್ ಬಿಡ್ತೇವ, ಹುಳ ಉಪ್ಪಿಡಲ್ಲ. ಹಂಗಾಗಿ ಮತ್ತೆ ನಾನು ಸುಮ್ಮನೆ ಬಂದೆ ಓಡಿ. ತೊಗೊಂಬರೋಕೆ ಬೇಡ, ಕೈಯಾಗ ತಿನ್ಕೊಂತ ಕುಂದಿರ್ತಿದ್ದಿಲ್ಲ. ರೊಟ್ಟಿ ತಿನ್ನೋದು ಹಾಕಿತ್ತು, ಅದು ಹಾಕಿತ್ತು, ಆಮೇಲೆ ಒಮ್ಮೆ ತೊಳ್ಕೊಂಡು ಎದ್ದೋಗಿದ್ರೆ ಹಾಕಿತ್ತವ. ಯವ್ವ ಊರ್ ಬಿಡಾಡಿ ರೊಟ್ಟಿ ತಿನ್ಕೊಂತ ಹಚ್ಚಿ ಸುಮ್ಮನಿರ್ಲೆ. ಅಲ್ಲ ಮತ್ತೆ ನೆನಪು ಮಾಡ್ಕೊಳಕತ್ತಿದ್ದಲ್ಲ ಭಾಳ, ಅದಕ್ಕೆ ಹೇಳಿದೆ. ಯವ್ವ ಶಾಂತಕ್ಕ, ಇದೇನು ಪಜಿತಿ ಯವ್ವ, ಇಷ್ಟು ದೂರ ಬರೋದು? ಯವ್ವ ನಾವು ಮಳೆಗಾಲದಾಗ ಕಿಚಿ 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 ಅಂತಿರ್ತೈತವ ರಜ್ಜ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಶಾಂತಕ್ಕ ಹುಟ್ಟಿ ಬೆಳೆದ ಕೂಡ ನೆನ್ಪಕತ್ತಲ್ಲ. ಮಳೆಗಾಲದಾಗ ದೊಡ್ಡ ಪಜಿತಿ ಬಿಡ ಯವ್ವ, ಏನು ಕೇಳ್ತಿ? ಎರೆ ಹೊಲ್ದಾಗ ಬರಕಾದಿತ್ತ ಎಲ್ಲಾರ? ಯವ್ವ ಏನು ಹುಟ್ಟಿ ಬೆಳೆದ ಕೂಡ ನೆನಪಾಕತಿ, ಸುಮ್ಮನೆ ಇರಬೇಕಲ್ಲ, ದಾರಿ ಇಲ್ಲದ. ಕೌದಿ ಹೊಲ್ಸಾತಿರ್ನ ಶಾಂತಕ್ಕ? ಹ್ಞೂನ್ಲೆ ಕೌದಿ ಹೊಲ್ಸಾಕತ್ತೇವಿ. ನಮ್ಮ ಅತ್ತಿ ಮೊನ್ನೆರ ಹೊಲಸಿಟ್ಟಾಳ, ಈಗ ಮತ್ತೆ ನಮ್ಮ ಮನ್ಯಾನ ಸೀರೆ ಗೀರಿ ಎಲ್ಲ ಕೊಡಾಕತ್ತಾಳ. ಈಗ ಹೊಲ್ಸಾಕ ಮಗಳಿಗೆ ಕೊಟ್ಟು ಕಳ್ಸಾಕವು. ನಮಗಿಡಾಕಲ್ಲ. ಹೊಸವಿದ್ರೆ ತಾವು ಹಚ್ಕೋತಾಳ, ಮಕ್ಕಳಿಗೆ ಕೊಡ್ತಾಳ, ಮೊಮ್ಮಕ್ಕಳಿಗೆ ಕೊಡ್ತಾಳ. ಅವ್ರು ಬಂದಾಗ ಈಗ ಉಳ್ಕೋದಿಲ್ಲ, ಏನು ಹಳೆವದವಲ್ಲ ಈಗ ಇವೆಲ್ಲ. ಈಗ ನನಗೆ ನಮ್ಮ ಮನ್ಯಾಗ ಈಗ ನಾನು ಹಚ್ಕೊಳಕ, ನಮ್ಮ ಅಮ್ಮಗ ಹೊಸದು ಕೊಡ್ತಾಳೆ. ಮತ್ತು ನನ್ನ ಮಗಳು ನಾನು ಹಳೇದು ಹಚ್ಕೋಬೇಕು. ಮಗುಗೂ ಅವ್ನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅವ್ರು ಜಳ ಅಂತ ಹೊಚ್ಕೊಳ್ಳೋದೇ ಇಲ್ಲ ಜಾಸ್ತಿ. ಕಾಲ್ ಮ್ಯಾಗ ಹಂಗೆ ಒಂದು ಹೊಕ್ಕೊಂಡಿರ್ತಾರೆ. ಮಳೆಗಾಲದಾಗ ಒಂದು ದಪ್ಪನ ಕೌದಿ ತೊಗೊಂಡು ಹೊಚ್ಕೊಂಡು ಮಕ್ಕೊಂಡ್ಬಿಡ್ತಾರೆ ಅವ್ರ ಪಾಡಿಗೆ ಅವ್ರು. ಶಾಂತಕ್ಕ, ಮನೆ ಅರ್ಬಿ ಯಾಕೆ ಕೆರಿಗೆ ಹೋಗ್ಬೇಕಂದು ಓಸು ಹಾಸಿಗೆ ಪಾಸಿಗೆ ತೊಗೊಂಡು ಆಗಲಿಲ್ಲವ ಇವ. ಈಗ ನಾಳೆ ಹೋಗ್ಬೇಕಂತ ಮಾಡೇನು ಬರ್ತೀರ ನೋಡು. ಓಸು ಹೊಕ್ಕೊಂಡು ಬರೋಣ, ಗುರುವಿನ ಕೆರೆಯಾಗ ಹೋಗೋದು ಒಣ ಹಾಕಿ. ಹಂಗೆ ಮಾಡೋನ್ ತಡ್ಲಿ, ನಾನು ಬರ್ತೇನೆ. ನಮ್ಮ ಒಂದಿಷ್ಟು ಹೋಗಿ ಹೋದಾವು ಎಲ್ಲ ಕೂಡ ತೊಗೊಂಡು ಬರ್ತೇನೆ. ಹಂಗೆ ಮಾಡ್ರಿ. ಅಲ್ಲ ತವ್ರ ಮನೆಗೆ ಹೋಗಿದ್ದೆಲ್ಲ, ಹೆಂಗೆ ನಿಮ್ಮ ಅತ್ತಿಯಮ್ಮ ಚಲೋ ನೋಡ್ಕೊಂಡ್ಲನ? ಹೇಳೋದು ಮರ್ತೇನೆ ನೋಡ. ನಮ್ಮ ಅತ್ತಿಯಮ್ಮ ಹುರಕ್ಕಿ, ಹೋಳಿಗೆ, ಕರ್ಚಿಕಾಯಿ ಕೊಟ್ಟಿದ್ಲವ ಮೊನ್ನೆ. ಏನೇನ ಕೊಟ್ಟಿದ್ಲು ಒಟ್ಟೆ. ಅವು ತಿನ್ನಾಕ ಒಲ್ಲೆ ಈ ಮಾಟ ಮಾಡಿ ಮಾಡಿಸಿರ್ತೀರಿ ಹಂಗೆ ಹಿಂಗಂದ್ಲವ ನಮ್ಮತ್ತಿ. ಅಂದಕ್ಕೆ ವಾಪಸ್ ನಿನ್ನೆ ಸಂಜೆ ಮುಂದೆ ಅದು ಯಾವಾಗ ತಿಂದಾಳೇನ ಯಾರಿಗೆ ಗೊತ್ತು. ಅವನು ತಿಂದ್ಬಿಟ್ಟ ನೋಡ್ಲಿ. ಕಾಲಿನಾಗೆ ಹೊಸು ಕಪ್ 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 ಏನು ತೆಗೆದಿಟ್ಕೊಂಡಾಳ ಗೊತ್ತಿಲ್ಲ. ನಿಮ್ಮ ಅತ್ತಿ ಆಕೆ ರದಾಳವ 700 ಹಾಕನಾಕ. ಆಕೆ ತಲಿ ಅಂದ್ರೆ ತಲಿ ಬಿಡು. ಏನು ಮಾಡ್ಬೇಕು ಹೇಳ. ಹಂಗೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ನಲ್ಲ, ನಮ್ಮ ಅಣ್ಣ ಭಾಳ ದಿನದಿಂದ ಒಂದು ಸೀರೆ ತೊಗೋಬೇಕಂತ ಮಾಡಿದ್ಮೇಲೆ ತೊಗೊಳಕ್ಕಾಗಿದ್ದಿಲ್ಲ. ಕಡೆಗೆ ಮತ್ತು ಪಾಪ ತಾನ ತಂದು ಕೊಟ್ಟ. ಅವನ ಮಗಳು ನಮ್ಮ ಈರಮ್ಮ ಭಾಳ ಚಂದ ಐತೆ ಹುಡುಗಿ. ಅದಕ್ಕೆ ನಾನು ಮಗ್ಗ ತೊಗೋಬೇಕಂತ ಮಾಡೀನಿ. ಇವಾನು ಏನು ಓದುವಲ್ಲ ಬಿಡುವಲ್ಲ ಚಂದಾಗಿ, ಇನ್ನೊಂದು ದಿನ ಬಿಟ್ಟು ಇಬ್ಬರಿಗೆ ಲಗ್ನ ಮಾಡಿಬಿಡ್ಬೇಕಂತ. ಏನು ನಡೀತೈತಿ, ಗಡ ಗಟ್ಟಿ ಇರುತ್ತೆ, ಮೊಮ್ಮಕ್ಕಳು ಕಂಡು ಕೈ ಬಿಡಾಕ್ ಬರ್ತೈತ. ಹೌದಿಲ್ಲ? ಅಷ್ಟು ಮಾಡ್ರಿ ಇವ. ಅಣ್ಣನ ಮನೆಯನ್ನು ಕಳು ಉಳಿತೈತಿ. ನಿಮ್ಮ ಅತ್ತಿಗೆಮ್ಮ ಕೊಡಕ್ಕೆ ಮನ್ಸೈತಿನ ಇಲ್ಲ? ಕೊಡ್ಲಾರ್ದೇನು ಬಂಗಾರದಾಗ ನೋಡ್ಕೊಂತಾಳ ನಮ್ಮ ಶಾಂತಕ್ಕ. ಕೊಡ್ಲಾರ್ದೇನೆ ಕೊಡ್ತಾಳ ತಗೋ. ಶಾಂತಕ್ಕ, ಮದುವೆಗೆ ಮಾಡಿ ಆಗ ನಿಮ್ದು ತವ್ರ ಮನಿದು ಸಂಬಂಧ ಆಗಿ ಗಟ್ಟಿಗೆ ಆಗ್ತದೆ. ಅರೇ ನಿಮ್ದು ಅತ್ತೆದು ಇದಾರೆ ಅಲ್ಲ ಸಾಸ್ಗೆ ಬಾಯಿಗೆ ಮುಸ್ತಾರೆ. ನಾಳೆ ನಮ್ಮ ಕಸ್ತೂರಿಯನ್ನು ನೋಡಕ್ ಬರ್ತಾರಂತ. ನಮ್ಮ ಅತ್ತಿ ಕಸ್ತೂರಿನ ಅಲ್ಲಿ ನಮ್ಮ ತವ್ರ ಮನೆ ಬಿಟ್ಟು ಬಂದಿದ್ದು ಕೊಯ್ಕೊಳಕತ್ತಾಳ. ಕರ್ಸಕಿನ ನಾಳೆ ನೋಡಕ್ ಬರ್ತಾರ ಅಂತೇಳಿ. ಏನು ಮಾಡ್ಬೇಕು? ನಾಳೆ ನೋಡಕ್ ಬರ್ತಾರಂದ್ರೆ ಹೌದಿಲ್ಲ, ಹುಡುಗಿನ ಅಲ್ಲಿ ಬಿಟ್ಟು ಬಂದ್ಬಿಟ್ಟೇನಿ. ಅದಕ್ಕೆ ಈಗ ನಾಳೆ ಬ್ಯಾಡ ಅಂತ ಹೇಳು ಅಂತೇಳಿ ಅನ್ಬೇಕಾಗೈತೆ. ಒಂದು ಟಪಾಲ ಹಾಕಿಸ್ಬೇಕಂತ ಮಾಡೇನಿ. ಅಲ್ಲ ಹೋಗಿ ಮುಟ್ಟಾಕ ವಾರಗಟ್ಲೆ ಹಾಕವು. ಬರೋರು ಬರಲಿ, ಬಂದು ಹೋಗ್ತಾರ ತಮ್ಮ ಪಾಡಿತಾವ. ಏನು ಮಾಡೋದು? ನಮ್ಮ ಅಣ್ಣಗೆ ಒಂದು ಟಪಾಲ ಹಾಕ್ತೇನೆ, ಕರ್ಕೊಂಬರಪ್ಪ ಹುಡುಗಿನಂತೆ. ಹಾಕ್ಸ್ ಮತ್ತೇನು ಮಾಡೋದು? ಒಲ್ಲೆ ಅಂತತ್ತಲ್ಲ ಅದು. ಈಗ ಒಲ್ಲೆ ಅಂದ್ರೆ ಬಿಡ್ಬೇಕಲ್ವ ಮನ್ಯಾಗ. ಹಿರಿಯರ್ದು ಆಡಳಿತ ನಾವೇನು ಮಾತಾಡ್ದಂಗೆ ಆಕತ್ತೆ. ಇವಲ್ಲಿ ಅಂದ್ರು ಹೂನ, ಹ್ಞೂ ಅಂದ್ರು ಹೂನ. ಅಲ್ಲ ನಾವೆಲ್ಲ ಸಣ್ಣ ವಯಸ್ಸಿನ ಲಗ್ನ ಮಾಡ್ಕೊಂಡ್ ಬಂದವ್ರು. ಹಂಗೆ ಮತ್ತೆ ಏನು ಮಾಡೋಕ್ಕಾಕೈತಿ? ಹೋಲ್ ನನ್ನ ಮಗಳು ಇಲ್ಲಿ ಅಂತರೂ ಆಮ್ ಚಂದಾಗಿ ನೋಡ್ಕೊಳ್ಳೋದಿಲ್ಲ. ನಾ ಕಟ್ಕೊಂಡು ಮನ್ಯಾಗಾರ ಚಂದಾಗಿರ್ಲಿ. ಯವ್ವ ಒಳ್ಳೆ ಅತ್ತಿ ಸಿಕ್ಕರೆ ಎಲ್ಲ ಚಂದ ಇರ್ತೈತಿ. ನಿಮ್ಮ ಅತ್ತಿ ಅಂತ ಅತ್ತಿ ಸಿಕ್ಕಲ್ಲ ಅಂದ್ರೆ ಗತಿ ಏನು ಹೇಳು? ಅಯ್ಯವ್ವ ಏನು ಮಾಡೋಕ್ಕಾಕತಿ ಹೇಳ. ನಾವರ 5 ಮಂದಿ ನೆಗಣ ಮಕ್ಕಳು. ಯವ್ವ ಅಲ್ಲ ನಮ್ಮ ಇದನ್ನಾಗ ಯಾಕೆ ನೀನು ನಿನ್ನ ಮಗಳು ಕೊಡಬಾರ್ದು? ಏನಮ್ಮ ಇದ್ರ ಬಗ್ಗೆ ನಾವು ವಿಚಾರ ಮಾಡಿಲ್ಲ, ಕೇಳ್ಬೇಕು ನೋಡಂಗಾರ. ಇದುರಾಗ ಹಾಕಳ ನಿನ್ನ ಮಗಳು, ಅದಕ್ಕೆ ಹೇಳಿದೆ. ಮಾಡ್ಕೋಬೇಕಲ್ವ ನಿಮ್ಮ ಅತ್ತಿ ದೊಡ್ಡಿಸ್ತಾನೆ ಜಾಸ್ತಿ. ನನ್ನ ಮಗಳು ನಿಮ್ಮ ಅತ್ತಿ ಮಾಡ್ಕೋಬೇಕಲ್ಲ. ನೋಡ್ತೀರಿ ನೀವೆಲ್ಲ ಬಡತನ ಮನೆಯಿಂದ ಬಂದವ್ರು ಅಂತೇಳಿ ಮತ್ತೆ ಎಷ್ಟು ಕೀಳಾಯಿ ಕಾಣ್ತಾಳ. ಶ್ರೀಮಂತರಿಗೆ ಎಷ್ಟ ಬೆಲೆ ಕೊಡ್ತಾಳ, ಮರ್ಯಾದೆ ಕೊಡ್ತಾಳ. ಹಂಗ ನಾಳೆ ನನ್ನ ಮಗಳಿಗೆ ಹಂಗ ಮಾಡ್ತಾಳ. ಅದಕ್ಕೆ ಬೇಡವಾ? ನೋಡ್ರಿ ಹೊತ್ತತ್ ನೋಡ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ.